ಮೋಕ್ಷಿತಾ ಅವರು ನಿಮ್ಮಿಬ್ರು ಫ್ರೆಂಡ್ಶಿಪ್ ಕಟ್ ಮಾಡಿದ್ದಾದ್ಮೇಲೆ ಮುಂದಕ್ಕೆ ಹೋಗ್ತಾರೆ. ಅವರು ಇವಾಗ ಫಿನಾಲೆ ಕಂಟೆಸ್ಟೆಂಟ್ ಕೂಡ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಇವರಿಬ್ಬರು ಫ್ರೆಂಡ್ಶಿಪ್ ಮಾಡದೆ ಹೋಗಿದ್ದಿದ್ರೆ ಗೌತಮಿನೂ ಇವತ್ತು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಇರ್ತಿದ್ರಾ ಅಂತ. ಇಲ್ಲ, ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ಶಿಪ್ ನನಗೆ ಯಾವತ್ತೂ ತೊಂದರೆ ಆಯಿತು ಅಂತ ನನಗೆ ಅನಿಸಿಲ್ಲ. ಇಲ್ಲಿ ಈ ಕಡೆ ಎಲ್ಲ ಬರ್ತಿದೆ ಹೌದು, ಬಟ್ ಇಟ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಜರ್ನಿ ಅಂತ ಅನಿಸುತ್ತೆ. ಗೌತಮಿ ಇವತ್ತು ಗೌತಮಿಯಾಗಿ ಕಾಣಿಸ್ತಿದ್ದಾಳೆ ಅಂದರೆ ಎಷ್ಟೋ ಫ್ರೆಂಡ್ಶಿಪ್ ಸಿಚುವೇಶನಲ್ಲಿ ನಾನು ವ್ಯಕ್ತಿತ್ವ ಉಳಿಸ್ಕೊಂಡಿದ್ದೀನಲ್ಲ, ಅದಕ್ಕೆ ನನ್ನ ವ್ಯಕ್ತಿತ್ವ ಇಷ್ಟ ಆಗಿದೆ. ನಾನಲ್ಲಿ ಬ್ರೇಕ್ ಮಾಡಿ ಇನ್ನೆಲ್ಲೋ ಹೋಗಿದ್ದಿದ್ರೆ ಗೌತಮಿ ಇವತ್ತು ನಿಮ್ಗೆ ಇಷ್ಟ ಆಗ್ತಿಲ್ಲ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಫಿನಾಲೆಗೆ ಹೋಗೋದ್ರ ಬಗ್ಗೆ ನಾನು ಹೋಗಲೇಬೇಕು ಆಗಿದ್ದಿದ್ರೆ ಹೆಂಗೆ ಬೇಕಂದ್ರೂ ಹೋಗ್ತಿದ್ದೆ. ಅಂದರೆ ಅಮ್ಮ ಅದನ್ನು ತಪ್ಪಿಸ್ತಾ ಇರಲಿಲ್ಲ, ಅದು ಹೆಂಗೋ ಆಗೋಗ್ತಿತ್ತು ಅವ್ರು ಡಿಸೈಡ್ ಮಾಡಿದರೆ. ಮೇ ಬಿ ಮೈ ಜರ್ನಿ ವಾಸ್ ಸ್ಟಿಲ್ ಹಿಯರ್ ಅಷ್ಟೇ, ಇಲ್ಲಿವರೆಗೂ ಮಾತ್ರ ಇತ್ತು ಅಂತ ಅನಿಸುತ್ತೆ. ಅಲ್ಲಿವರೆಗೂ ನಾನು ತುಂಬ ಖುಷಿಯಿಂದ ಕಂಪ್ಲೀಟ್ ಮಾಡಿದ್ದೀನಿ, ಆ ಖುಷಿ ಇದೆ. ಫ್ರೆಂಡ್ಶಿಪ್ಪಿಂದ ಮುಂದೆ ಹೋಗ್ತಿದ್ದೆ, ಫಿನಾಲೆಗೆ ಹೋಗ್ತಿದ್ದೆ ಇಲ್ಲ. ಫ್ರೆಂಡ್ಶಿಪ್ಪಿಂದ ಎಫೆಕ್ಟ್ ಆಯಿತಾ? ಇಲ್ಲ. ಸೊ ನಿಮ್ಮ ಮತ್ತು ಮಂಜು ಅವರ ಫ್ರೆಂಡ್ಶಿಪ್ನ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಬ್ರೇಕ್ ಆಗಿದೆ ಅಂತ ಅನಿಸುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಇನ್ನೂ ಹಾಗೇ ಇದೆ. ಬಿಕಾಸ್ ಇವತ್ತು ಕೂಡ ನಿಮ್ಮ ಹೆಸರೇನೋ ತೊಗೊಳ್ತಾ ಇದ್ರು ಮಂಜು ಅವರು ಪ್ರೋಮೋದಲ್ಲಿ. ಅಂದರೆ ಸೊ ಅಂದರೆ ಅವ್ರ ಮೇಲೆ ಆರೋಪಗಳು ನಿಮ್ಮ ಹೆಸರು ಎತ್ಕೊಂಡೇ ಬರ್ತಾ ಇರೋದು. ಸೊ ಅದಕ್ಕೆ ಕೌಂಟರ್ ಕೊಡ್ತಾಯಿದ್ರು ಅವರು. ಮತ್ತು ಬ್ಯಾಕ್ ಆಗಿದ್ದಾರೆ ಅವರು. ಜೊತೆಗೆ ಈ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ನಡುವೆ ನಡೀತಿರೋ ಒಂದು ಕಡೆ ಲವ್ ಆ ಥರ ಹ್ಯಾಂಗಲ್ ಇದಾಗ್ತಿದೆ, ಇನ್ನೊಂದು ಕಡೆ ಇಬ್ಬರು ಕಿತ್ತಾಡ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದು ನಿಜವಾಗ್ಲೂ ಅವರಿಬ್ಬರ ಮಧ್ಯೆ ಪ್ರೀತಿ ಇರೋದು ನಿಜನಾ? ನನಗೆ ಗೊತ್ತಿರಲಿಲ್ಲ. ಈಗ ಮೊನ್ನೆ ಗೋಲ್ಡ್ ಸುರೇಶ್ ಅವರು ಒಳಗೆ ಬಂದಾಗಲೇ ಅದೇನೋ ಒಂದು ಬರುತ್ತೆ, ಹಿಂಗೆ ಹೇಳಿದಾರಂತೆ, ಹೌದಾ ಅಂತ ಹೇಳಿ. ಆ್ಯಂಡ್ ನಾನು ಒಳಗಿದ್ದಾಗಲೂ ನಾನು ಬೇರೆಯವ್ರ ಕಡೆ ಗಮನ ಹರಿಸಿದ್ದು ತುಂಬ ಕಡಿಮೆ. ಅವ್ರು ಇರ್ತಿದ್ರು, ನಾವು ಹೆಂಗೆ ಕುತ್ಕೊಂಡು ಮಾತಾಡ್ತಿದ್ವಿ, ಅವರು ಹಾಗೆ ಕುತ್ಕೊಂಡು ಮಾತಾಡ್ತಿದ್ರು ಅಂತ ಅಂದ್ಕೊಂಡಿದ್ದು. ಹೌದು, ಈ ವಿಷಯ ನಡೆದಿದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಸರ್ಪ್ರೈಸಿಂಗ್. ಸೊ ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ನಾನು ಮಾತಾಡೋದು ತಪ್ಪಾಗಬಹುದೇನೋ. ಕಿತ್ತಾಡ್ತಾ ಇರೋದ್ರ ಬಗ್ಗೆ ನೋಡ್ತಿದ್ದೀನಿ, ಯಾಕೆ ಆ ರೀತಿ ಆಗ್ತಿದೆ ಗೊತ್ತಿಲ್ಲ. ಅದು ಎಗೇನ್ ಅಲ್ಲಿ ಮೊನ್ನೆ ಏನೋ ಟಾಸ್ಕಲ್ಲಿ ಇವ್ರು ಸೆಲೆಕ್ಟ್ ಮಾಡಿಲ್ಲ ಅನ್ನೋದಕ್ಕೆ ಅವ್ರಿಗೆ ಸಿಟ್ಟು ಬಂದಿದೆ. ಅದು ಆಟಕ್ಕೆ ಮಾಡ್ತಿದ್ದಾರೋ ಜೆನ್ಯೂನ್ಲಿ ಬಂದಿದೆಯೋ ಅದು ಗೊತ್ತಾಗಲಿಲ್ಲ. ಈಗ ನಾನು ಹೊರಗೆ ಬಂದುಬಿಟ್ಟಿದ್ದೀನಿ, ಅಲ್ಲಿ ಇನ್ನೇನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲೊಂದು ಸಿಚುವೇಶನ್ ಇತ್ತು, ಅಂದರೆ ಸೆಲೆಕ್ಟ್ ಮಾಡಿಲ್ಲ ಅಂತ ಕಿತ್ತಾಡ್ತಿದ್ರು, ಅದು ಆಗ್ತಾ ಇದೆ. ಸೊ ಗೊತ್ತಿಲ್ಲ ಅದು ಹೆಂಗೆಲ್ಲ ಹೋಗುತ್ತೆ ಅಂತ.